ನಮಸ್ಕಾರ. ಏನು ಕೋಲಾರ ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟಿ ಇದೆ ಕೋಲಾರಿಗೆ. ಆದರೆ ಸಮುದ್ರದ ನಂಟು ಉಪ್ಪಿಗೆ ಬರ ಅಂದಂಗೆ ಇಲ್ಲಿ ಕೋಲಾರಲ್ಲಿ ಚಿನ್ನದ ಗಣಿ ಇದ್ದರೂ ಚಿನ್ನದ ಕೆಲಸಗಾರರಿಗೆ ಸಂಕಷ್ಟ ಬರ ಇದೆ. ಇಲ್ಲಿ ಈ ಜಿಲ್ಲೆಯಲ್ಲಿ ಚಿನ್ನದ ಕೆಲಸ ಒಂದೇ ಅಲ್ಲ, ಎಲ್ಲ ನಮ್ಮ ಕಮ್ಮಾರಿಕೆ ಇರ್ಬೋದು, ಬಡಗಿಯವರು ಇರ್ಬೋದು, ಎಲ್ರಿಗೂ ಈ ಜಿಲ್ಲೆಯಲ್ಲಿ ಕುಲಕಸುಬಿಗೆ ಸ್ವಲ್ಪ ಕಷ್ಟನೇ ಇದೆ ಇಲ್ಲಿ ನಮಗೆ. ಆದ್ದರಿಂದ ನಾನು ಈಗಾಗಲೇ ಸುಮಾರು ಬಾರಿ ಬರಬೇಕಂತ ನಾನು ಈ ಜಿಲ್ಲೆಗೆ ದಿನಾಂಕ ನಿಗದಿ ಮಾಡಿದ್ದೆ. ಆದರೆ ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಇವತ್ತು ನಾನು ಕೋಲಾರ ಜಿಲ್ಲೆಗೆ ಬಂದಿದ್ದೇನೆ. ನಮ್ಮ ಸಮಾಜದವ್ರನ್ನೆಲ್ಲ ಭೇಟಿ ಮಾಡಿ, ಹಾಗೆ ನಮ್ಮ ದೇವರಾಜರಸು ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮತ್ತು ತಿಗಳ ಭಾಗವಿದ್ದೆ. ನನ್ನ ಜೊತೆ ನಮ್ಮ ಮಂಜುನಾಥ್ ಸಾಹೇಬರು, ಈ ಜಿಲ್ಲೆಯ ಹಿಂದುಳಿದ ವರ್ಗದ ನಾಯಕರವರು, ಅವರು ಸಹ ಈಗ ನೂತನವಾಗಿ ತಿಗಳ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ನಾವಿಬ್ಬರು ಒಟ್ಟಿಗೆ ಇವತ್ತು ಕೋಲಾರ ಜಿಲ್ಲೆ ಪ್ರವಾಸ ಕೈಗೊಂಡು ಎಲ್ಲ ತಿಗಳ ಸಮುದಾಯ ಇರ್ಬೋದು, ನಮ್ಮ ವಿಶ್ವಕರ್ಮ, ಹಾಗೆ ಎಲ್ಲ ರೈತ ಸಮುದಾಯಗಳಿದ್ದಾವೆ. ಈ ಸಮುದಾಯಗಳಿಗೆ ಸರ್ಕಾರದಿಂದ ಈಗ ನಮ್ಮ ನೂತನ ಸರ್ಕಾರ ಮಾನ್ಯ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಸರ್ಕಾರದಿಂದ ಏನೆಲ್ಲ ಈ ಶೋಷಿತ ಸಮುದಾಯಗಳಿದ್ದಾವೆ, ಇವಕ್ಕೆ ಏನಾದರೂ ಈ ಕಷ್ಟ ಕಾಲದಲ್ಲಿ ಏನಾದರೂ ಅಲ್ಪ ಪ್ರಮಾಣದ ನೆರವನ್ನು ಸರ್ಕಾರದಿಂದ ಕೊಡಿಸುವ ಸಲುವಾಗಿ ನಾವಿಬ್ಬರು ಈ ಕೋಲಾರ ಜಿಲ್ಲೆಗೆ ಬಂದಿದ್ದೇವೆ. ಖಂಡಿತ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ. ಸರ್ಕಾರದಿಂದ ಏನೆಲ್ಲ ಸವಲತ್ತು ಸಿಗುತ್ತೆ ನಮ್ಮ ಶೋಷಿತ ಸಮುದಾಯಕ್ಕೆ, ಅದನ್ನು ಖಂಡಿತ ನಾವು ಪ್ರಾಮಾಣಿಕವಾಗಿ ನಮ್ಮ ಜನಕ್ಕೆ ತಲುಪಿಸೋ ಕೆಲಸ ನಾವು ಮಾಡ್ತೇವೆ. ಇದು ಕೋಲಾರ ಗಣಿ ಇದು ವೇಸ್ಟೇಜ್ ಇದೆಯಲ್ಲ, ಇದನ್ನ ಮಾಡಿ ಫಿಲ್ಟರ್ ಮಾಡಿ ಒಂದೊಂದು ಮಾಡಬೇಕಂತ ಪ್ರಸ್ತಾವನೆ ಮಾಡ್ತೀವಿ. ಅದನ್ನ ಸರ್ಕಾರಕ್ಕೆ ಎಷ್ಟು ಇದು? ಹೌದು, ನಾನು ಈಗಾಗಲೇ ನಮ್ಮ ಕೇಂದ್ರ ಉಕ್ಕು ಹಾಗೂ ಗಣಿ ಮಂತ್ರಿಗಳಾದ ಮಾನ್ಯ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಯಾಕಂದರೆ ಇಲ್ಲಿ ಏನು KGF ಚಿನ್ನದ ಗಣಿ ಇದೆ, ಈ ಗಣಿಯಲ್ಲಿ ಈಗಾಗಲೇ ಎಲ್ಲ ಇವರು ಸರ್ಕಾರದಿಂದನೂ ಸಹ ಏನು ವೇಸ್ಟೇಜ್ ಇದೆ ಅದರಲ್ಲಿ ಚಿನ್ನ ಇದೆ ಅಂತ ಮಾಡಿಸಿದ್ದಾರೆ. ಆದರೆ ಆ ಚಿನ್ನನ ಶೋಧಿಸಿ, ವೇಸ್ಟನ್ನು ಶೋಧಿಸಿ ಚಿನ್ನ ತೆಗೆಯೋ ಕೆಲಸ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕುಮಾರಸ್ವಾಮಿಯವರು ಮಾನ್ಯ ಕೇಂದ್ರ ಮಂತ್ರಿಗಳು ಸ್ವಲ್ಪ ಕಾಳಜಿ ವಹಿಸಬೇಕು ಅಂತ ನಾನು ಅವರಲ್ಲಿ ಈ ಮೂಲಕ ಕೇಳ್ಕೊತೇನೆ.